ಪೈನಾಪಲ್ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಪೈನಾಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈ ಸ್ಪೂನಲ್ಲಿ ಉದ್ದಿನ ಕಾಳು ಇಲ್ಲ ಉದ್ದಿನಬೇಳೆ ಹಾಕ್ಕೊಳ್ಳಿ. ತುಂಬ ಸ್ವಲ್ಪನೇ ಹಿಡಿಯುತ್ತೆ. 2 ಸ್ಪೂನ್ ಅಂದ್ಕೊಳ್ಳಿ. ಸ್ವಲ್ಪ ಮೆಂತ್ಯ ಇಷ್ಟು ಹಾಫು ಸ್ಮಾಲ್ ಸ್ಪೂನಲ್ಲಿ. ಇದರಲ್ಲಿ 2 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು. ಎಳ್ಳು, ಬಿಳಿ ಎಳ್ಳು 2 ಸ್ಪೂನು. ಸ್ಮಾಲ್ ಸ್ಪೂನು ನಾನು 1 ಸ್ಪೂನ್ ಎಕ್ಸ್ಟ್ರಾ ಹಾಕೋತೀನಿ. 2 ಸ್ಪೂನ್ ಲೆಕ್ಕ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಿಮ್ಮ ಖಾರ ಬೇಕಾಗಷ್ಟು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 10 ಎಸ್ಳು ಹಾಕ್ಕೊಂಡು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಸಣ್ಣ ಕೊಬ್ಬರಿ ಹೋಳು, 1 ಹಿಡಿಯಷ್ಟು ಕೊಬ್ಬರಿ ಹೋಳು ಹಾಕ್ಕೊಳ್ಳಿ. ಇದೇ ಆಫ್ ಮಾಡಿಬಿಡಿ, ಇದರಲ್ಲೇ ಆಗುತ್ತೆ. ಮತ್ತು 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರ ಹಾಕ್ಕೊಳ್ಳಿ. ಸಾಕು. ಇದೇ ಕಾವಿಗೆ ಹಾಕಿದ್ರೆ ಈ ಕಾವಿನಲ್ಲೇ ಬೆಚ್ಚಗಾಗುತ್ತೆ. ಅದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀವು ಧನಿಯಾ ಕಾಳಿದ್ರೆ ಇದರಲ್ಲೇ ಹುರ್ಕೊಳ್ಳಿ. ನನ್ನ ಹತ್ರ ಧನಿಯಾ ಕಾಳಿಲ್ಲ, ಪೌಡರ್ ಹಾಕೋತೀನಿ. ಸ್ವಲ್ಪ ಹಾಕೋಬೇಕಷ್ಟೆ. ಈಗ ನಾವು ಹುರಿದಿರೋ ಐಟಮ್ಸ್ನೆಲ್ಲ ಒಂದು ಜಾರಲ್ಲಿ ಹಾಕ್ಕೊಂಡು ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಅದೇ ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಕ್ತೀನಿ. ನಮ್ಮ ಮನೇಲಿ ಎಣ್ಣೆ ಇರಲಿಲ್ಲ, ಅದಕ್ಕೆ ತುಪ್ಪ ಹಾಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. 1-2 ಕರ್ಬೇವಿನ ಸೊಪ್ಪು ಸಾಕು. ಈಗ ಈ ಪೈನಾಪಲ್ ಕಟ್ ಮಾಡಿದ್ದೀವಲ್ಲ ಅದನ್ನ ಹಾಕ್ತೀನಿ. ಇದು ಸ್ವಲ್ಪ ಬೇಯಬೇಕು. ಅದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ ಸ್ವಲ್ಪ. ಹಾಫ್ ಸ್ಪೂನ್ ಉಪ್ಪು ಹಾಕ್ತೀನಿ, ಬೇಯ್ಕೊಳ್ಳಿ ಬೇಗ ಅಂತ. ಹಿಂಗೆ ಹಾಕ್ಬೇಕು ಸ್ವಲ್ಪ, ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಳ್ಳಿ ನೋಡಿ. ಸಾಕು. 1 ಗ್ಲಾಸ್ ನೀರು ಹಾಕ್ತೀನಿ, ಚೆನ್ನಾಗಿ ಬೇಯ್ಕೊಳ್ಳಿ. ಅಷ್ಟೊತ್ತಿಗೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ, ಮಸಾಲ ಪೌಡ್ರ್. ಇದು ಬೆಂದಿದೆಯಲ್ಲ, ಬೆಂದಿರೋದಕ್ಕೆ ನಾವು ರುಬ್ಬಿರ್ತೀವಲ್ಲ ಮಸಾಲೆನ, ಸ್ವಲ್ಪ ನೀರು ಹಾಕ್ಕೊಂಡೆ ರುಬ್ಕೊಂಬಿಟ್ಟೆ ಒಂದೇ ಸಲ, ಇನ್ನು ನೈಸಾಗಿ ಬರಲಿ ಅಂತ ಅದನ್ನು ಇದರೊಳಗೆ ಹಾಕ್ಕೊಳ್ಳಿ. ಮಾಡಿದ್ದೀನಿ. ಹಾಫ್ ಸ್ಪೂನಷ್ಟು ಧನಿಯಾ ಪೌಡ್ರು. ಇದಕ್ಕೆ ಧನಿಯಾ ಪೌಡ್ರ್ ಬೇಕಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಇಷ್ಟು ಕ್ವಾಂಟಿಟಿಗೆ ಈ ಸಣ್ಣ ಹಚ್ಚು ಬೆಲ್ಲ ಹಾಕ್ತೀನಿ. ಅದೇ ಕರ್ಕೊಳ್ಳುತ್ತೆ ಕುದಿಯೋ ಅಷ್ಟೊತ್ತಿಗೆ. ಅದೇ ಬೆಲ್ಲ ಹಾಕಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅದು ಕುದೀತಾ ಕನ್ಸಿಸ್ಟೆನ್ಸಿ ಬರೋ ಅಷ್ಟೊತ್ತಿಗೆ ಬೆಲ್ಲನೂ ಕರಗುತ್ತೆ. ಕನ್ಸಿಸ್ಟೆನ್ಸಿ ಬಂದಿದೆ, ನ್ಯಾಚುರಲ್ ಕಲರ್ಸು, ಏನೂ ಹಾಕಿಲ್ಲ ನೋಡಿ. ಈ ಥರ ಇನ್ನು ಸ್ವಲ್ಪ ಗಟ್ಟಿ ಕುದಿದ್ರೆ ಗಟ್ಟಿ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಹೋಮ್ ಮೇಡ್ ಚಟ್ನಿ ಪುಡಿನೂ ನಾನು ಮಾಡ್ತೀನಿ ಮನೆಯಲ್ಲೇ, ಯಾವುದೇ ಒಂದು ಕೆಮಿಕಲ್ಸ್ ಹಾಕೊಳ್ದಲ್ಲೇ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಕಲರ್. ನೋಡಿ ಚಟ್ನಿ ಪುಡಿ, ಇದು ಕಡಲೆಬೇಳೆ ಚಟ್ನಿ ಪುಡಿ. ನಿಮಗೆ ಬೇಕಾದರೆ ನಾನು ಮಾಡಿ ಫ್ರೆಶ್ಶಾಗಿ ಮಾಡಿ ಕೊಡ್ತೀನಿ. ನಿಮ್ಮ ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಮೆಟೀರಿಯಲ್ಸ್ಗೆ. ನೋಡಿ ಈ ಥರ ಚಟ್ನಿ ಪುಡಿ ಇರುತ್ತೆ, ನೀವು ಬೇಕಾದ್ರೆ ತೊಗೋಬೋದು. ಯಾವ ಥರ ಚಟ್ನಿ ಪುಡಿ ಬೇಕಾದ್ರೂ ಮಾಡಿಕೊಡ್ತೀನಿ. ಅಗಸೆ ಬೀಜ, ಕಡಲೆಕಾಯಿ ಬೀಜ, ತೆಂಗಿನಕಾಯಿ, ಕೊಬ್ಬರಿ ಚಟ್ನಿ ಪುಡಿ ಎಲ್ಲನೂ ಕೊಡ್ತೀನಿ. ಬೇಕಾದ್ರೆ ಬಸ್ಸಾರಿಂದು ಪುಡಿ, ಇನ್ಸ್ಟೆಂಟ್ ಬಸ್ಸಾರು ಹಾಕ್ಕೊಂಡು ಬರೀ ಒಗ್ಗರಣೆಗೆ ಇದನ್ನು ಹಾಕ್ಕೊಂಡು ನಿಮ್ಮ ಕಾಳು ರುಬ್ಬಿದ್ದು ಹಾಕ್ಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಹಾಕೊಂಡ್ರೆ ಸಾರಾಗುತ್ತೆ. ಇನ್ಸ್ಟೆಂಟ್ ಬಸ್ಸಾರಿನ ಪುಡಿನೂ ನಾನು ಕೊಡ್ತೀನಿ. ಎಷ್ಟು ನೋಡಿ ಈ ಥರ ಇದೆ, ಏನಕ್ಕೆ ಬೇಕಾದ್ರೂ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ನೋಡಿ ಬೇಕಾದ್ರೆ ನೀವು ತರಕಾರಿಗೇನು 1 ಸ್ಪೂನ್ ಹಾಕೊಂಡ್ರೆ ತುಂಬ ಟೇಸ್ಟಿನೂ ಬರುತ್ತೆ. ಈ ಥರದ್ದು ಬೇಕಾದ್ರೆ ಮಾಡಿಕೊಡ್ತೀನಿ, ನೀವು ಹೇಳಿದ್ರೆ ಆರ್ಡ್ರ್ ಕೊಟ್ಟರೆ. ನೋಡಿ ಮೇಲೆಲ್ಲ ಈ ಥರ ಬರಬೇಕು ನೋಡಿ, ಈ ಥರ ಈಗ ಬೆಂದಿದೆ ಅಂತ.